ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿಯಿಂದ ಪ್ರತಿಭಟನೆ. ಸಿದ್ದನಪಾಳ್ಯ ರಸ್ತೆಯನ್ನ ಅಗಲೀಕರಣಗೊಳಿಸಲು ಮತ್ತು ಕಾಂಕ್ರೀಟ್ ರಸ್ತೆ ನಿರ್ಮಿಸಬೇಕೆಂದು ಒತ್ತಾಯಿಸಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿಯಿಂದ ಅಹೋರಾತ್ರಿ ಧರಣಿ ಆರಂಭಿಸಲಾಯಿತು. ಸಂಘಟನೆಯ ಮುಖ್ಯಸ್ಥ ಗೌತಮ್ ವೆಂಕಿ ಮಾತನಾಡಿ, ಪ್ರತಿ ನಿಮಿಷಕ್ಕೆ 2 ಲಾರಿಗಳು ಈ ರಸ್ತೆಯಲ್ಲಿ ಸಂಚರಿಸುತ್ತವೆ. ರಸ್ತೆ ಅಭಿವೃದ್ಧಿಗಾಗಿ 10ಕ್ಕೂ ಹೆಚ್ಚು ಬಾರಿ ಪ್ರತಿಭಟನೆ ನಡೆಸಲಾಗಿದೆ. ಪೊಲೀಸರು ರಸ್ತೆಯನ್ನ ಅಭಿವೃದ್ಧಿಪಡಿಸಲು ಸೂಚಿಸುತ್ತವೆ ಎಂದು ಭರವಸೆ ನೀಡಿದ್ದರು. ಯಾವುದೇ ಉಪಯೋಗವಾಗಿಲ್ಲ. ಧೂಳಿನಿಂದಾಗಿ ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಜನರಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆಗಳಿವೆ. ಕಣ್ಣಿನ ಪೊರೆಯ ಸಮಸ್ಯೆಗಳು ಹೆಚ್ಚಾಗಿವೆ. 20-30 ಟನ್ ಲಾರಿಗಳೇ ಹೆಚ್ಚು ಓಡಾಡುತ್ತವೆ. ಹಾಗಾಗಿ ರಸ್ತೆಯನ್ನ ಅಭಿವೃದ್ಧಿಪಡಿಸಬೇಕು. ಈ ಭಾಗದಲ್ಲಿ ದಲಿತರೇ ಹೆಚ್ಚಾಗಿದ್ದಾರೆ. ದಲಿತರ ಮೇಲಿನ ತಾರತಮ್ಯ ಹೋಗಲಾಡಿಸಲು ಅವಶ್ಯಕ ಮೂಲ ಸೌಲಭ್ಯ ಕಲ್ಪಿಸಬೇಕೆಂದರು. ಈ ರಸ್ತೆಯು ಸಿದ್ದನಪಾಳ್ಯ, ಚಿನ್ನಯ್ಯನಪಾಳ್ಯ, ಕರಕಲಘಟ್ಟ, ಚೂಡಹಳ್ಳಿ, ಹರೇಹಳ್ಳಿ, ಚಿಕ್ಕನಹಳ್ಳಿ, ಚಿಕ್ಕಹೊಸಹಳ್ಳಿಗೆ ಸಂಪರ್ಕ ರಸ್ತೆಯಾಗಿದೆ. ಹಾಗಾಗಿ ಅಭಿವೃದ್ಧಿಪಡಿಸಬೇಕೆಂದರು. ಮುಖಂಡರಾದ ಬ್ಯಾಟರಾಜು, ಯಡವನಹಳ್ಳಿ ಕೃಷ್ಣಪ್ಪ, ಚೇತನ್ ಕುಮಾರ್, ಪುರುಷೋತ್ತಮ್, ಸಿದ್ದನಪಾಳ್ಯ, ಚಿನ್ನಯ್ಯನಪಾಳ್ಯದ ಗ್ರಾಮಸ್ಥರು ಅಹೋರಾತ್ರಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಏತಕ್ಕಾಗಿ ಹೋರಾಟ, ರಸ್ತೆಗಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ರಸ್ತೆಗಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ರಸ್ತೆಗಾಗಿ ಹೋರಾಟ. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಬೇಕೇ ಬೇಕು, ಬೇಕೇ ಬೇಕು, ರಸ್ತೆ ಬೇಕು, ಬೇಕೇ ಬೇಕು, ರಸ್ತೆ ಬೇಕು, ಬೇಕೇ ಬೇಕು, ರಸ್ತೆ ಬೇಕು, ಬೇಕೇ ಬೇಕು, ರಸ್ತೆ ಬೇಕು. ಆದರೆ ಸುಮಾರು ವರ್ಷಗಳಿಂದ ಈ ರೋಡು ಯಾರು ಕಣ್ಣೆತ್ತಿ ನೋಡಿರ, ಒಂದು ಸರ್ಕಾರ ಆಗಲಿ, ಒಂದು ಕಂಪ್ನಿಯವರಾಗಲಿ, ಏನೇ ಆಗಲಿ, ಯಾರೇ ಬರಲಿ, ಏನೇ ಬಂದರೂ ಕೂಡ ಬರೋದು ಟ್ರೈಕ್ ಮಾಡಿದ್ರೆ ಒಂದು ಸಾರಿ ಬರೋದು, ಟ್ರೈಕ್ ಮಾಡೋದು, ಓದ್ತಾರದು, ಒಪ್ಕೊಂಡ್ಬಿಟ್ಟು ಅದೇ ಕಂಪ್ನಿಯಲ್ಲಿ ಹೋಗಿ ಸೇರಿಕೊಂಡು ಎಲ್ಲ ನಾವು ಇಷ್ಟ ಆಗ್ತೀವಿ ಅಂತ ಹೇಳಿ ಒಪ್ಕೊಂಡ್ಬಿಟ್ಟು ಆಮೇಲೆ ನಂತರ ಅವರು ಈ ಕಡೆ ಕಣ್ಣೆತ್ತಿ ನೋಡಲೇ ಇಲ್ಲ. ಕಣ್ಣೆತ್ತಿ ನೋಡಿದ್ರೆ ಏನಾಯಿತು, ಎಷ್ಟು ಸಾರಿ ಅಂತ ನಾವು ನೋಡೋಣ. ಈ ಧೂಳು ಗಾಳಿ ಸುಮಾರು ಲಾರಿಗಳು ಬರ್ತಾಯಿತ್ತು. ಒಂದು ದಿನಕ್ಕೆ 1000 ಲಾರಿ ಬಂದರೆ ಕಣ್ಣುಗಳು ಮುಚ್ಕೊಂಡು ಯಾವ ರೀತಿಯಲ್ಲಿ ಹೋಗಬೇಕು. ಎಲ್ಲ ಸುಮಾರು 5-6 ಜನ ಬಂದು ಹುಡುಗರು ಮಕ್ಕಳೆಲ್ಲ ಬಿದ್ದು ಏಟುಗಳಾಗಿ ಎಲ್ಲ ಗಾಯಗಳಾಗಿ ಹಾಸ್ಪಿಟ್ಲ್ಗೆ ಹೋಗಿ ಎಲ್ಲ ಬಂದು ಸೇರೋರಲ್ಲ. ಯಾರಾದರೂ ಈ ರೋಡ್ ಕಡೆ ಗಮನ ಇಟ್ಟು ಯಾರಾದರೂ ನೋಡ್ತಾ ಇದ್ದಾರಾ? ಯಾರು ನೋಡಿಲ್ಲ. ಅವ್ರವ್ರು ಮಾಡೋದು ಅವ್ರವ್ರ ಕೆಲಸ, ಅವ್ರವ್ರು ಇದು. ಯಾರಾದರೂ ಹೋಗಲಿ, ಯಾರಾದ್ರು ಸಾಯಲಿ, ಯಾರಾದ್ರು ಬರಲಿ, ನಮಗೇನು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ. ಯಾರಾದರೂ ಬಿಡಲಿ ಅಂತ ಇದ್ರ ಕಡೆ ಈ ಗಮನ ಇಟ್ಟು ಈ ರೋಡ್ ಬಗ್ಗೆ ಯಾರೂ ಗಮನ ಇಟ್ಕೊಂಡ್ಸಲ್ಲ. 3 ಸಾರಿ 4 ಸಾರಿ ಟ್ರೈಕ್ ಮಾಡವ್ರೆ. 3-4 ಸಾರಿ ಟ್ರೈಕ್ ಮಾಡಿದ್ರು ಕೂಡ ಆ ಗಮನನೇ ಇಲ್ದಿರ ಒಬ್ಬರಾದ್ರು ಕಿವಿಗೆ ಹಾಕ್ಕೊಂಡಿರ ಅವ್ರವ್ರು ಏನು ಮಾಡ್ತಾರೆ ಮಾಡಲಿ, ಯಾರು ಏನು ಮಾಡ್ತಾರೆ. ಈಗ ನಾವು ಹೋಗ್ತೀವಿ, ನಾವು ಬರ್ತೀವಿ. ಏನೇ ಆಗಲಿ ನಾವು ಮಾಡೋ ಕೆಲಸ ಮಾಡ್ತಾರೆ. ನಾವು ಟ್ರೈಕ್ ಮಾಡ್ಕೊಂಡು ಬಡ್ಕೊಂಡು ಸಾಯ್ಕೊಂಡು ಹೋಗಲಿ. ಯಾಗಲಿ ಅಂತ ಇಂಥ ಸರ್ಕಾರಿ ಇನ್ಸ್ಪೆಕ್ಟ್ರು ಇವರೆಲ್ಲ ಬಂದು ಇಲ್ಲಿ ಬರೋದು, ಮಾತು ಸುಮ್ಮನೆ ಹೇಳೋದು, ಆಯ್ತಪ್ಪ ಮಾಡ್ತೀವಿ ಅಂತ ಹೇಳೋದು, ಓದ್ತಾರೆ ಅಷ್ಟೇ. ಈ ಕಡೆ ಗಮನನೇ ಇಲ್ಲ. ಪಂಚಾಯತ್ದವರು ಸುಮಾರು ಇಲ್ಲೇ ಈ ಕಂಪ್ನಿಗಳಿಂದ ಸುಮಾರು ಈ ಯಾವುದೋ ಈ ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾರೆ. ಈ ಟ್ಯಾಕ್ಸ್ ಕಲೆಕ್ಟ್ ಮಾಡಿಕೊಂಡು ಪಂಚಾಯತ್ ಗಮನನಿಲ್ಲ. ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಕೊತಾರೆ. ಸುಮಾರು 7-8 ಕಂಪ್ನಿಗಳಿಂದ ಸುಮಾರು ಲಕ್ಷಗಳು ಕೋಟಿಗಳು ಹೋಗ್ತಾ ಇದೆ. ಆ ಕೋಟಿಗಳು ಬೇಕಾಗಿಲ್ಲ ನಮ್ಗೆ. ವರ್ಷಕ್ಕೆ ಒಂದು 50-50 ಲಕ್ಷ ಹಾಕ್ತಾರೆ ಕೂಡ ನಮ್ಮ ರಸ್ತೆ ಆಗುತ್ತೆ. ಪದೇ ನಾವು ಕೇಳ್ತವ, ರಸ್ತೆ ಮಾಡಿ ಕಾಂಕ್ರೀಟ್ ರೋಡ್ ಮಾಡಿಬಿಟ್ರೆ ನಿಮ್ಮನ್ನೇನು ಕೇಳ್ತಾ ಇದ್ದೀವ? ಏನಿಲ್ಲ. ಆದ್ದರಿಂದನೇ ಇದನ್ನು ದಯವಿಟ್ಟು ನೀವು ನಮ್ಮ ಸರ್ಕಾರ ರಸ್ತೆಯನ್ನು ದಲಿತರ ಸಂಘದಿಂದ ಏನೋ ನಾವು ಟ್ರೈಕ್ ಮಾಡ್ತಾಯಿದ್ವಿ. ಈ ಸಾರಿ ಏನೇ ಆಗಲಿ, 10 ದಿನ ಆಗಲಿ 15 ಆಗಲಿ ಇಲ್ಲೇ ಕೂತು ರೋಡ್ ಆಗೋವರೆಗೂ ಬಿಡಲ್ಲ ಅಂತ ನಾವೊಂದು ಷರತ್ತು ಮಾಡ್ತಾಯಿದ್ದೀವಿ. ಸಿದ್ದನಪಾಳ್ಯ ರಸ್ತೆ ಇರೋದು ಹೋಗೋದು, ಮಕ್ಕಳು ಮರಿಯೆಲ್ಲ ಓಡೋ ರಸ್ತೆ, ಹಾಸ್ಪಿಟ್ಲಿಗೆ ಹೋಗೋದು, ಶಾಲೆ ಕಾಲೇಜ್ ಹೋಗೋ ಮಕ್ಕಳು ರೋಡ್ ಇದು. ಎಷ್ಟೋ ಸಲ ಬಟ್ಟೆಗಳು ಗಲೀಜು, ನೀರಾಗ್ತಾರೆ. ಗೋವಿಂದರಾಜು ನೀರಿಗೆ ಬಟ್ಟೆ ಗರಾಜು, ಎಷ್ಟೋ ಜನ ಹೋಗೋದೆ, ಮಕ್ಕಳು ಕಣ್ಣು ಮುಚ್ಕೊಂಡು ಹೋಗ್ಬೇಕು. ನಾವು ಕರೆಸಿದ್ರೆ ಬಂದು 10-20 ಜಿಲ್ಲೆ ಹಾಕ್ಬಿಟ್ಟಿದ್ರೆ ಮಠ ಮಾಡಿ ಹೋಗ್ಬಿಡ್ತಾರೆ ಗೋವಿಂದರಾಜು ಅವರು. ಮಾತಾಡಿದ್ರೆ ನಮ್ದೇನಿಲ್ಲ, ಎಲ್ಲ ಕಂಪ್ನಿಗಳು ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾರೆ. ಅದು ಸಮಯ ಹೇಳಿ ಗೋವಿಂದ್ರ ಕೆಸರ್ ಓನರು. ಆಮೇಲೆ ಇವ್ರು ಬಂದುಬಿಟ್ಟಿರ್ತಾರೆ, SP ಬರ್ತಾರೆ, DSP ಬರ್ತಾರೆ, ಇವರು ಸರ್ಕಲ್ ಬಿಟ್ಟು ಬರ್ತಾರೆ. ನಾವೆಲ್ಲ ಮಾತಾಡಿದ್ದೀವಿ ಅಂತ ಹೇಳ್ಬಿಟ್ಟು ಫೈನಲ್ ಬಿಟ್ಟು ಹೋಗ್ಬಿಡ್ತಾರೆ. ನಾವು ಅದ್ರಿಂದ 3-4 ಸಲ ಟ್ರೈಕ್ ಮಾಡಿ ನಾವೇ ಹೋಗ್ತಾ ಇದ್ದೀವಿ.
ಇವ್ರು ಯಾರು ಬಂದು ಇಲ್ಲಿ ಸರಿಯಾಗಿ ನೋಡ್ತಾ ಇಲ್ಲ ವ್ಯವಸ್ಥೆ. ನಮ್ದೇನೇ ಇಲ್ಲ. ನಾವು ಮಾತಾಡಿದ್ರೆ ಬಂದು ಇದು ನೀವು ಹೋಗಿ ನೋಡ್ಕೊಳ್ರಿ ಹೋಗ್ತಾ ಇರ್ತಾರೆ. ನಾವು ಯಾರು ಕೇಳೋದು? ಆಮೇಲೆ ಪಂಚಾಯತ್ಗೆ ಎಷ್ಟು ಟ್ಯಾಕ್ಸ್ ದುಡ್ಡು ಹೋಗ್ತದೆ. ಮೊನ್ನೆ ಹೊಸದಾಗಿ ಕೇಬಲ್ ಆಗಿದ್ದಾರೆ, ಎಷ್ಟು ದುಡ್ಡು ಹೋಗ್ತದೆ. ಇಲ್ಲಿ ಪಂಚಾಯತ್ ಅವರು ಗಮನ ಬಂದು ಮಾಡ್ಬೇಕಂತಾರೆ ರೋಡು. ಸುಮಾರು 15-20 ವರ್ಷದಿಂದ ನಾವು ಓಡಾಡ್ತೇವೆ. ಕಣ್ಗಳು ಹೋಯ್ತಲ್ಲ, ನಮ್ಗೆ ಆಫೀಸ್ ಮಾಡಬೇಕು. ನಮ್ಮ ಪರ ಬಂದುಬಿಟ್ಟು ನಾವೇನು ಮಾಡೋದು? ಯಾರು ಕೊಡ್ತಾರೆ ನಮ್ಮ ಕಣ್ಗಳು ಆಫೀಸ್ ಮಾಡೋಕ್ಕಲ್ಲ? ನಮ್ಮೊಬ್ಬರೇ ಅಲ್ಲ, ಎಷ್ಟೋ ಜನಕ್ಕೆ. ಅದರಿಂದ ಸರ್ ಅದು ದಯವಿಟ್ಟು ನಮ್ಗೆ ಸರ್ಕಾರದಿಂದ ರಸ್ತೆ ಮಾಡ್ಕೊಳ್ಳಿ, ಇಲ್ಲ ಅವರೇ ಮಾಡ್ಕೊಳ್ಳಿ, ಕಂಪ್ನಿ ಕಡೆ ಯಾರು ಮಾಡ್ಕೊಳ್ಳಿ ನಮಗೆ ಅಷ್ಟೇ. ನಾವು ನೈಟೆಲ್ಲ ಹೋರಾಟ ಮಾಡ್ತೀವಿ. ಈಗ ನಾವು ಅಹೋರಾತ್ರಿ ಧರಣಿ ಹೋರಾಟವನ್ನು ಇಟ್ಕೊಂಡಿದ್ದೀವಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟದಿಂದ. ಯಾಕಂದರೆ ಸುಮಾರು 15 ವರ್ಷದಿಂದ ಇಂಡ್ಲವಾಡಿ ಕ್ರಾಸಿಂದ ಸಿದ್ದನಪಳ್ಳಿ, ಚಿನ್ನಯ್ಯನಪಳ್ಳಿ ಮತ್ತು ಕರ್ಕಲ್ಘಟ್ಟ, ಅರಳ್ಳಿ ರೋಡ್ವರೆಗೂ ಸುಮಾರು 2.5 ಕಿಲೋಮೀಟ್ರ್ ರಸ್ತೆ ತುಂಬ ಹದ್ಗೆಟ್ಟಿದೆ. ಸುಮಾರು 1,000 ಲಾರಿಗಳಿಗಿಂತ ಜಾಸ್ತಿ ಓಡಾಡ್ತವೆ. ಈ ಕಡೆ ಕಂಪನಿಗಳೂ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗಳು ಸುಮಾರು ಕಂಪ್ನಿಗಳಿದೆ, ಎಲ್ಲ ಅದರಿಂದ ಲಾರಿಗಳು ಓಡಾಡ್ತಾ ಇದೆ. ಸುಮಾರು ಹಳ್ಳ ಕೊಳ್ಳ ಆಗಿ ಹಳ್ಳಗಳು ಬಿದ್ದು ಓಡಾಡೋಕ್ಕಾಗ್ತಾಯಿಲ್ಲ. ಮಳೆ ಬಂದರೆ 1 ಅಡಿ 1.5 ಅಡಿ ಹಳ್ಳ ಬಿದ್ದು ಹೋಗ್ಬಿಡ್ತದೆ. ಹಳ್ಳದಲ್ಲಿ ತುಂಬ್ಕೊಂಡು ನೀರು ತುಂಬ್ಕೊಳ್ತದೆ. ಆ ತುಂಬ್ಕೊಂಡಂಥ ಸಂದರ್ಭದಲ್ಲಿ ಯಾರೂ ಓಡಾಡೋಕ್ಕಾಗಲ್ಲ. ಹೆಣ್ಮಕ್ಳು ಸ್ಕೂಲ್ಗೆ ಹೋಗೋರು, ಕಂಪ್ನಿಗಳಿಗೆ ಹೋಗೋರಿಗೆ ರಸ್ತೆ ಇಲ್ಲ. ಇಲ್ಲಿ 2 ಲಾರಿ ಈ ಕಡೆಯಿಂದ 1 ಲಾರಿ, ಆ ಕಡೆಯಿಂದ 1 ಲಾರಿ ಬಂದಾಗ ಏನಾಗ್ತದೆ ಅಂದರೆ ಅಲ್ಲಿ ಓಡಾಡೋಕ್ಕಾಗಲ್ಲ, ಹೆಣ್ಮಕ್ಳು ಓಡಾಡೋಕ್ಕಾಗಲ್ಲ. ನೀರು ಅಲ್ಲಿ ಕಚ್ಚರ ಎಲ್ಲ ಮನೆ ಹೆಣ್ಮಕ್ಳ ಮೇಲೆ ಬೀಳ್ತದೆ. ಓಡಾಡೋಕ್ಕೆ ರಸ್ತೆಗೆ ಆಗ್ತಾಯಿಲ್ಲ. 2 ವೀಲರಲ್ಲಿ ಓಡಾಡೋಕ್ಕಾಗಲ್ಲ. ಮತ್ತು ಈ ರೀತಿಯಲ್ಲಿ ಇರಬೇಕಾದ್ರೆ ಬಿಸಿಲು ಕಾಲ ಬಂದರೆ ಧೂಳು ಎದ್ದು ಬಿಡ್ತದೆ. ಯಾರು ಕಣ್ಣುಗಳಿಗೆ ಧೂಳು ತುಂಬ್ಕೊಂಡ್ಬಿಡ್ತದೆ. ಯಾರೂ ಹಿಂದೆ ಗಾಡಿ ಹಿಂದೆ ಓಡಾಡೋಕ್ಕಾಗಲ್ಲ. 1 ನಿಮಿಷಕ್ಕೆ 6 ಲಾರಿ ಬರುತ್ತೆ. 1 ನಿಮಿಷಕ್ಕೆ 6 ಲಾರಿ ಹಿಂದಿಂದನೇ ಬರ್ತಾಯಿದೆ. ಜನ ಓಡಾಡೋಕ್ಕೂ ಕಷ್ಟ ಆಗ್ಬಿಟ್ಟಿದೆ. ಹಾಗಾಗಿ ಇಲ್ಲಿ ರೋಡು ಅಗಲೀಕರಣ ಮಾಡಬೇಕಂತ ನಾವು ಸುಮಾರು 10 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ. ತಾಲೂಕು ಕಚೇರಿ ಮುಂದೆನೂ ಹೋರಾಟ ಮಾಡಿದ್ದೀವಿ. ಆದರೆ ತಹಸೀಲ್ದಾರ್ ಇದುವರೆಗೂ ಮೀಟಿಂಗ್ ಕರಿತೀನಿ, ಸಭೆ ಕರಿತೀನಿ ಅಂತ ಯಾವುದೇ ರೀತಿಯಲ್ಲಿ ಮಾಡಿಲ್ಲ. ಮತ್ತು ತಾಲೂಕ್ ಪಂಚಾಯತಿ ಮುಂದೆ ಕೂಡ ಸುಮಾರು ಹೋರಾಟ ಮಾಡಿದ್ದೀವಿ. ಅವರು ಕೂಡ ಅವರು ಈಗ ಇವತ್ತು ಕರೆದು 1-2 ಮೀಟಿಂಗ್ ಮಾಡಿದ್ರು. ಕಳಿಸಿದ್ವಿ, DC ಕಳಿಸಿದ್ದೀವಿ ಅಂತ ಹೇಳ್ಬಿಟ್ಟು ಫೈಲ್ ಕಳಿಸಿದ್ದೀವಿ ಅಂತ ಹೇಳಿ ಅವರು ಕೂಡ 2 ವರ್ಷದಿಂದ ಸತಾಯಿಸ್ಬಿಟ್ಟಿದ್ದಾರೆ. ನಾವು ಯಾವುದೇ ರೀತಿಯಲ್ಲಿ ನಾವಿಲ್ಲಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಎಷ್ಟು ಸಾರಿ ಸುಮಾರು 10 ಸಾರಿ ಹೋರಾಟ ಮಾಡಿದ್ದೀವಿ. ಬರ್ತಾರೆ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸ್ನವರು ಬರ್ತಾರೆ, DYSP ಬರ್ತಾರೆ, ಅನೇಕಲ್ ಸರ್ಕಲ್ ಇನ್ಸ್ಪೆಕ್ಟ್ರು ಬರ್ತಾರೆ, ಪೊಲೀಸರು ಬರ್ತಾರೆ. ನಾವು ಈ ಸಾರಿ ಕರೆಸಿ ನಿಮ್ಮನ್ನೆಲ್ಲ ತೀರ್ಮಾನ ಮಾಡಿ 1 ತಿಂಗಳ ಟೈಮ್ ಕೊಡ್ರಿ, ನಿಮ್ಗೆ ರಸ್ತೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಪೊಲೀಸ್ನವ್ರು ಜವಾಬ್ದಾರಿನ ತಗೊಂಡು ಹೋರಾಟವನ್ನು ಕೈ ಬಿಡಿಸ್ತಾರೆ. ಆದರೆ 8 ತಿಂಗಳಾಯಿತು, ಇದುವರೆಗೂ ಆ ಪೊಲೀಸ್ನವ್ರಿಗೆ ಗೌರವ ಕೊಡ್ತಾಯಿಲ್ಲ. ಈ ಕಂಪ್ನಿಯವರು, ಕಂಪ್ನಿ ಮಾಲೀಕರು ಇರ್ಬೋದು, ಮತ್ತು ಕ್ರೆಸರ್ ಕಂಪ್ನಿಗಳು ಇರ್ಬೋದು, ಯಾರೂ ಅವ್ರಿಗೂ ಮಾನ್ಯತೆ ಕೊಡ್ತಾಯಿಲ್ಲ. ನಾವು ಓಡಾಡೋಕ್ಕೆ ತುಂಬ ಕಷ್ಟ ಆಗಿದೆ. ಅದೇ ರೀತಿ ಅದಕ್ಕೋಸ್ಕರ ನಮಗೆ ರೋಡ್ ಅಗಲೀಕರಣ ಮಾಡಬೇಕು. ಮತ್ತು 2 ಲಾರಿ ಹೊಡೆದ್ರೆ ಜನ ಓಡಾಡೋಕ್ಕಾಗಲ್ಲ. ಪಕ್ಕದಲ್ಲಿ ಅವರು ಓಡಾಡೋಕ್ಕೆ ಪಾರ್ಕಿಂಗ್ ರೋಡ್ ಮಾಡಿಕೊಡ್ಬೇಕು. ಇಷ್ಟೆಲ್ಲ ಮಾಡಿಕೊಡ್ಬೇಕು. ನಾವು ಎಷ್ಟೇ ಹೇಳಿದ್ರು ಯಾವುದೇ MLA ಅವ್ರಿಗೆ ಲೆಟ್ರ್ ಕೊಟ್ಟಿದ್ದೀವಿ. ಮಾಜಿ MP ಅವ್ರಿಗೂ ಸುಮಾರು ಲೆಟ್ರ್ಗಳನ್ನು ಕೊಟ್ಟಿದ್ದೀವಿ. ಸಾರ್ವಜನಿಕರಿಂದ, ಊರಿಂದ ಕೊಟ್ಟಿದ್ದೀವಿ, ಸಂಘಟನೆಯಿಂದ ಕೊಟ್ಟಿದ್ದೀವಿ, ಮತ್ತು ತಹಸೀಲ್ದಾರ್ ಅವ್ರು ಕೊಟ್ಟಿದ್ದೀವಿ. ಯಾರೇ ಎಷ್ಟೇ ಹೋರಾಟ ಮಾಡಿದ್ರು ನಮ್ಮನ್ನು ಕಡೆಗಣಿಸ್ಕೊಳ್ತಾ ಇಲ್ಲ. MLA ಅವ್ರಿಗೆ ಹೇಳಿದಾಗ ಅವರು ಆ ರೋಡ್ ನನಗೆ ಬರೋಲ್ಲ, ಹೋಗಪ್ಪ, ನೀವು ಯಾರ ಕಡೆ ಮಾಡಿಸ್ಕೊಡ್ರಿ, ರಸ್ತೆಗಳು ಕ್ರೆಸರ್ ಕಡೆಯಿಂದ ಮಾಡಿಸ್ಕೊಡ್ರಿ, ನಮ್ಗೆ ಸರ್ಕಾರಿಗೆ ಸಂಬಂಧಪಟ್ಟಿಲ್ಲ, ನಾವು ಮಾಡೋದಿಲ್ಲ, ನನಗೆ ಮಾಡೋಕ್ಕೆ ಬರೋಲ್ಲ ಅಂತ ಅವರ ದಾಟಿಯಲ್ಲೇ ಅವ್ರು ಮಾತಾಡಿದ್ರು. ನಾವು ಅದಕ್ಕೋಸ್ಕರ ಅವ್ರನ್ನೂ ಕೇಳಿ ಸಾಕಾಗಿದೆ. ಈಗ ಪಂಚಾಯತಿಗೆ ಹೋದರೆ ಈ ರಸ್ತೆಯಲ್ಲಿ ಕೇಬಲ್ಗಳಾಗ್ತಾರೆ, ಓಲ್ ಹೊಡಿತಾರೆ, ತೂತುಗಳಾಗ್ತಾರೆ, ಮಿಷಿನ್ಗಳಿರ್ತಾರೆ, ಎಲ್ಲ ಮಾಡ್ತಾರೆ. ಲಕ್ಷ ತೊಗೊತಾರೆ. ಆ ಪಂಚಾಯತಿನಲ್ಲಿ ಹೋಗಿ ಕೇಳಿದ್ರೆ ನೀವು ಇಷ್ಟಿಷ್ಟು ಲಕ್ಷ ತೊಗೊತೀರಿ, ರಸ್ತೆಗೆ ಸ್ವಲ್ಪ ದುಡ್ಡು ಹಾಕ್ರಿ, ಎಲ್ಲರ ಕಡೆಯಿಂದ ದುಡ್ಡು ತೊಗೊತೀರಿ, ಇದಕ್ಕೆ ದುಡ್ಡು ಹಾಕ್ರಿ ಅಂತ ಹೇಳಿದ್ರೆ ಅವರು ನಾವು ಹಂಗೆ ಹಾಕಕ್ಕೆ ಬರೋದಿಲ್ಲ, ಪರ್ಮಿಷನ್ ಕೊಡ್ತೀವಿ ಅಷ್ಟೇ, ನಾವು ಅದನ್ನ ಕೊಡೋಕ್ಕೆ ಬರೋಲ್ಲ, ದುಡ್ಡು ಇಡೀ ಪಂಚಾಯತಿಗೆ ಹಂಚ್ಬೇಕಂತಾರೆ. ರಸ್ತೆಗೂ ನಮಗೂ ಸಂಬಂಧ ಇಲ್ಲ ಅಂತಾರೆ. ಅದೇ ರಸ್ತೆ ದುಡ್ಡು ತೊಗೊತಾರೆ. ಈ ಕಂಪ್ನಿಗಳು ಟ್ಯಾಕ್ಸ್ ದುಡ್ಡು ಬರ್ತದೆ, ಮಸ್ತ್ ದುಡ್ಡು ಬರ್ತದೆ, ಎಷ್ಟು ಬೇಕೋ ಅಷ್ಟು ತೊಗೊತಾರೆ. ಅವ್ರು ಎಲ್ಲಿ ಬೇಕೋ ಅಲ್ಲಿ ಹಾಕ್ತಾರೆ. ಈ ರಸ್ತೆಗೆ ಮಾತ್ರ ದುಡ್ಡು ಹಾಕೋದಿಲ್ಲ. ಹಾಗಾಗಿ ನಮ್ಮನ್ನು ಸಮುದಾಯನ SC ಸಮುದಾಯ ಅಂದರೆ ಬೋವಿ ಸಮುದಾಯ, SCಗೆ ಸಂಬಂಧಪಟ್ಟಂಥ ನಾವು 101 ಜಾತಿನಲ್ಲಿರೋಂಥ ಸಮುದಾಯ. ಆದರೆ ನಮ್ಮನ್ನು ಎಲ್ಲ ರೀತಿಯಲ್ಲಿ ಕಡೆಗಣಿಸ್ತಾರೆ. ಶಾಸಕರಿರ್ಬೋದು, MP ಇರ್ಬೋದು, ರಾಜಕೀಯ ವ್ಯಕ್ತಿಗಳಿರ್ಬೋದು, ಈ ಕಂಪ್ನಿಗಳಿರ್ಬೋದು, ಕ್ರಷರ್ ಮಾಲೀಕರಿರ್ಬೋದು, ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ. ಹಾಗಾಗಿ ರಸ್ತೆ ಆಗೋವರೆಗೂ ನಾವಿಲ್ಲಿ ಅಹೋರಾತ್ರಿ ಧರಣಿ ಮಾಡ್ತೀವಿ. ಎಷ್ಟೇ ದಿನ ಆಗಲಿ ರಸ್ತೆ ಆಗೋವರೆಗೂ ನಾವು ಯಾರೂ ಎದ್ದೋಳೋದಿಲ್ಲ. ಈಗ ಎಲ್ಲ ಕಂಪ್ನಿಗಳು ಹೋಗಿದ್ದಾರೆ, ಇಮಿಡಿಯೇಟ್ಲಿ ಬಂದು ಕೂತಿದ್ದಾರೆ. ನಾಳೆಯಿಂದ ಹೆಚ್ಚಿನ ಜನ ಬರ್ತಾರೆ. ಎಲ್ಲರೂ ಯಾರ್ಯಾರು ನಮ್ಗೆ ಬೆಂಬಲ ಕೊಡ್ತಾರೆ. ಈಗ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಎಲ್ಲ ಒಕ್ಕೂಟದ ಲೀಡರ್ಗಳೆಲ್ಲ ಇದುವರೆಗೂ ಹೋರಾಟ ಮಾಡ್ಕೊಂಡು ಮುಗಿಸ್ಕೊಂಡೋಗಿದ್ದಾರೆ. ನಾಳೆನೂ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮ ಮುಗಿಯೋವರೆಗೂ, ನಮ್ಗೆ ರಸ್ತೆ ಮಾಡ್ಕೊಡೋವರೆಗೂ ನಮ್ಮ ಜೊತೆಯಲ್ಲಿರ್ತೀವಂತ ಎಲ್ಲನೂ ಆಶ್ವಾಸನೆ ಕೊಟ್ಟಿದ್ದಾರೆ. ನಾವು ರಸ್ತೆ ಆಗೋವರೆಗೂ ನಾವು ಈ ಜಾಗ ಬಿಟ್ಟು ನಾವು ಹೋಗೋದಿಲ್ಲ.
ಏನೇ ಆಗಲಿ ನಮ್ಮನ್ನು ಜೈಲಿಗೆ ಹಾಕಿದ್ರು ಪರವಾಗಿಲ್ಲ, ನಮ್ಮ ಮೇಲೆ ಕೇಸ್ಗಳಾಗ್ತಾರ ಹಾಕಲಿ, ಅವ್ರು ಏನೇ ಮಾಡಿದ್ರು ಕೂಡ ರಸ್ತೆ ಆಗೋವರೆಗೂ ನಾವು ಯಾರೂ ಹೊರಗಡೆ ಹೋಗೋದಿಲ್ಲ. ಈಗ ನಮ್ಮ ಊರಲ್ಲಿ ಹೆಣ್ಮಕ್ಳಿಗೆ ಬಂದಿದ್ದಾರೆ, ಇನ್ನು ಕಂಪ್ನಿಯಿಂದ ಬರೋರು ಬರ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಎಷ್ಟು ದಿನ ಆಗ್ತದೆ ರಸ್ತೆ ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೆ ಇಲ್ಲಿಂದ ಎದ್ದೋಗಲ್ಲ ಅಂತ ಹೇಳಿ ಸಿದ್ದನಪಳ್ಳಿ, ಚಿನ್ನಯ್ಯನಪಳ್ಳಿ, ಚಿಕ್ಕನಹಳ್ಳಿ ಬರುತ್ತೆ, ಈ ಕಡೆ ಕರ್ಕಲಘಟ್ಟ ಬರುತ್ತೆ, ಚಿಕ್ಕೋಸಳ್ಳಿ ಬರುತ್ತೆ, ಅರಳ್ಳಿ ಬರುತ್ತೆ, ಲಕ್ಷ್ಮೀಪುರ ಬರುತ್ತೆ, ತಮ್ಮನಾಯಕನಹಳ್ಳಿ ಬರುತ್ತೆ, ಚೂಡಹಳ್ಳಿ ಬರುತ್ತೆ. ಮತ್ತು ಇಲ್ಲಿಂದ ಹೋಗ್ಬೇಕಾದ್ರೆ ಇಲ್ಲಿ ಕಕ್ಮಲ್ಲೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಸಾವಿರಾರು ಜನ ಬರ್ತಾರೆ, ಲಕ್ಷಾಂತರ ಜನ ಬರ್ತಾರೆ. ಕಾರ್ಯಕ್ರಮಗಳಾದರೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಬಂದರೆ ಶನಿವಾರಗಳು ಈಗ ಕಡೆ ಸೋಮವಾರಗಳು ಏನೋ ಬರ್ತಾವಲ್ಲ, ಆ ಸೋಮವಾರಗಳು, ಕಾರ್ತಿಕ ಸೋಮವಾರಗಳು, ಶಿವರಾತ್ರಿ ಹಬ್ಬಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹಬ್ಬ ಮಾಡ್ತಾರೆ. ಆ ರಾತ್ರಿ ಹೊತ್ತು ಓಡಾಡೋಕ್ಕಾಗೋದಿಲ್ಲ, ದಾರಿ ಇಲ್ಲ, ಆ ದೇವಸ್ಥಾನಕ್ಕೆ ಹೋಗೋಕ್ಕೂ ದಾರಿ ಇಲ್ಲ. ಹಾಗಾಗಿ ಈ ಹಿಂಸೆ ಕೊಡ್ತಾ ಇದ್ದಾರೆ. ಇಲ್ಲಿ ಆಲೋಪಿಟ್ಟಲ್ಲಿ ನಮ್ಮ ಸರ್ವೆ ನಂಬರಲ್ಲಿ ಜಮೀನು ತೊಗೊಂಡಿದ್ದಾರೆ. ಜಮೀನು ತೊಗೊಂಡು ನಮ್ಮವ್ರಿಗೇನೆ ಯಾರಿಗೂ ಒಬ್ರಿಗೂ ಕೆಲಸ ಕೊಡ್ತಾ ಇಲ್ಲ, ಲೋಕಲ್ ಅವ್ರು ಅಂತ ಹೇಳ್ಬಿಟ್ಟು ಒಬ್ರಿಗೂ ಕೆಲಸ ಕೊಡ್ತಾಯಿಲ್ಲ. ಹಂಗಾಗಿ ರಸ್ತೆ ನಮ್ಮದು, ಜಾಗ ನಮ್ಮದು. ಮತ್ತು ಇಲ್ಲಿ ತಗೊಳ್ಳೋ ಟ್ಯಾಕ್ಸ್ ನಮ್ಮ ಪಂಚಾಯತಿಯಿಂದ ಎಲ್ಲ ಸೌಲಭ್ಯಗಳನ್ನು ತಗೊತಾರೆ. ಆದರೆ ನಮ್ಮ ಊರಿನವ್ರಿಗೆ, ಗ್ರಾಮಸ್ಥರಿಗೆ ಅಲ್ಲಿ ಯಾರಿಗೂ ಕೆಲಸ ಕೊಡ್ತಾಯಿಲ್ಲ. ಈ ಕಂಪ್ನಿ ಲೈಸೆನ್ಸ್ ವಜಾ ಮಾಡಬೇಕಂತ ಕೂಡ ನಾವು ಈಗ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಅವರು ಮಾಡಿಸ್ತೀವಿ ಅಂತ ಹೇಳ್ತಾರೆ, ಮೀಟಿಂಗ್ ಕರೀತಾರೆ, ಒಂದು ಮೀಟಿಂಗ್ ಬರ್ತಾರೆ, ಮಾತಾಡ್ತಾರೆ, ನಾವು ಇನ್ನೊಂದು ತಿಂಗಳಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. 6 ತಿಂಗಳಾದರೂ ಬರೋದಿಲ್ಲ. ಈಗ DOSP ಮತ್ತು ಆನೇಕಲ್ ಸರ್ಕಲ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಸ್ಟ್ರೈಕ್ ಮಾಡಿದಾಗ ಅವರು ಬಂದು ನಾವು ಮುಂದೆ ನಿಂತ್ಕೊಂಡು ಮಾಡಿಸ್ಕೊಡ್ತೀವಿ ಅಂತ ಅವರು ನಮಗೆ ಒಂದು ಮಾತು ಕೊಟ್ಟು ಮೀಟಿಂಗಲ್ಲಿ 8 ತಿಂಗಳಾಯಿತು. ಇವತ್ತು ಬಂದವರು, ಇವತ್ತು ನಾವು ಸ್ಟ್ರೈಕ್ ಮಾಡಿದಾಗ ಇವತ್ತು ಬಂದು ಇಲ್ಲ ಮಾಡಬೇಡ್ರಿ, ನಾವು ಮಾತಾಡಿಸ್ತೀವಿ, ಏಕಾಏಕಿ ಮಾಡಬೇಡ್ರಿ ಅಂತ ಇವತ್ತು ನಮಗೆ ಬೇರೆ ರೀತಿ ಹೇಳಿದ್ರು. ಇಲ್ಲ ಅವ್ರು ಬರಲಿ, ಯಾರೇ ಬರಲಿ, ಇಲ್ಲ DC ಬರಲಿ, DC ಸಾಹೇಬರು ಬಂದು ಇಲ್ಲಿ ನಮಗೆ ರಸ್ತೆ ಅಗಲೀಕರಣ ಮತ್ತು ರಸ್ತೆಯಲ್ಲಿ ನಮಗೆ ರಸ್ತೆ ಮಾಡಿಕೊಡೋ, ಡಬಲ್ ರೋಡ್ ಮಾಡಿಕೊಡ್ಬೇಕು. ಇಲ್ಲಿ ಸಿಂಗಲ್ ರೋಡ್ ಆಗೋದಿಲ್ಲ, 2 ಗಾಡಿ ಹೋಗುತ್ತೆ. ಗಾಡಿಗಳು ಸವಾರಿ ಲೋಡ್ಗಳು ಒಂದು ಟನ್ಗಳು 20 ಟನ್ 25 ಟನ್ ತುಂಬ್ಕೊಂಡು ಹೋಗ್ತಾ ಇದ್ದಾರೆ. 30 ಟನ್ 50 ಟನ್ವರೆಗೂ ತುಂಬ್ತಾ ಇದ್ದಾರೆ. ದೊಡ್ಡ ಲಾರಿಗಳಲ್ಲಿ ಇಲ್ಲಿ ರಸ್ತೆ ರೋಡೆಲ್ಲ ಕಿತ್ತೋಗಿದೆ, ಕಾಂಕ್ರೀಟ್ ರೋಡೇ ಹಾಕಬೇಕು. DC ಸಾಹೇಬರು ಬರಲಿ, DC ಸಾಹೇಬರು ಬರೋವರೆಗೂ ನಾವು ಎದ್ದೇಳೋದಿಲ್ಲ ಅಂತ ಹೇಳಿ ನಾವು ನಮ್ಮ ಈ ಸುತ್ತಮುತ್ತ ಊರುಗಳ ಪರವಾಗಿ ನಾವು ಅವರ ಪರವಾಗಿ ಮಾತಾಡ್ತಾ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಸುತ್ತಮುತ್ತ ಹಳ್ಳಿಗಳವರೆಲ್ಲ ಒಂದು 20 ಹಳ್ಳಿಯವರು ಇದೇ ದಾರಿಯಲ್ಲಿ ಹೋಗ್ಬೇಕು, ಇದೇ ದಾರಿಯಲ್ಲಿ ಬರಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು. ಯಾಕಂದರೆ ಇಲ್ಲಿ ಹೆಚ್ಚಿಗೆ ಇರೋದೆಲ್ಲ ದಲಿತರೇ ಇರೋದ್ರಿಂದ ನಾವು ಇಲ್ಲೇ, ನಮ್ಗೆ ರಸ್ತೆ ಆಗೋವರೆಗೂ ಇಲ್ಲೇ ಮಲಗಿರ್ತೀವಿ, ಇಲ್ಲೇ ಇರ್ತೀವಿ, ಯಾರೇ ಬಂದರೂ ಹೋಗೋದಿಲ್ಲ. ಇಲ್ಲೇ ನೋಡಿ ಪೆಂಡಲ್ ಹಾಕಿದ್ದೀವಿ, ಬಟ್ಟೆ ಹಾಕಿದ್ದೀವಿ, ತಲೆದಿಂಬು ಎಲ್ಲ ಇಲ್ಲೇ ಹಾಕ್ತೀವಿ, ಟೆಂಟನ್ನು ಹಾಕ್ತೀವಿ, ಊಟನೂ ಇಲ್ಲೇ ತಂದು ತಿನ್ಕೊಂಡು ಇಲ್ಲೇ ಇರ್ತೀವಿ. ಅಹೋರಾತ್ರಿ ಮುಗಿಯೋವರೆಗೂ, ನಮ್ಮ ರಸ್ತೆ ಮುಗಿಯೋವರೆಗೂ ನಾವು ಇಲ್ಲಿಂದ ಜಾಗ ಬಿಡೋದಿಲ್ಲ, ಇಲ್ಲೇ ಮಲಗ್ತೀವಿ, ಇಲ್ಲೇ ಇರ್ತೀವಿ. ವೆಂಕೇರವರ ನೇತೃತ್ವದಲ್ಲಿ ಇಂಡ್ಲವಾಡಿ ಕ್ರಾಸಿಂದ ಮತ್ತು ಕನಕಪುರ ರಸ್ತೆಗೆ ಹಾದು ಹೋಗೋಂಥ ದಾರಿ, ಈ ದಾರಿನಲ್ಲಿ ಈ ರಸ್ತೆ ಕಾಮಗಾರಿಯನ್ನು ಮಾಡಬೇಕಂತೇಳಿ ಆ ಸ್ಥಳೀಯರು ಮತ್ತು ಎಲ್ಲ ಮಹಿಳೆಯರೆಲ್ಲ ಸೇರಿ ಇಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಇಲ್ಲಿ ತೊಂದರೆ ಏನಂದರೆ ಕನಿಷ್ಠ ಇಲ್ಲಿಂದ ಒಂದು 2.5 ಕಿಲೋಮೀಟ್ರ್ ಇರ್ಬೋದು. ಈ ರಸ್ತೆಯಲ್ಲಿ ಇಂಡಸ್ಟ್ರಿಯಲ್ ಕಂಪ್ನಿಗಳಿದ್ದಾವೆ, ಜೊತೆಗೆ ಕ್ರಷರ್ಗಳು ದಿನನಿತ್ಯ ಸಾವಿರಾರು ಗಾಡಿಗಳು ಓಡಾಡ್ತಾ ಇದ್ದಾವೆ. ಅದ್ರ ಜೊತೆಗೆ ಅನೇಕ ಜನ ಕಂಪ್ನಿಗೆ ಬರ್ತಕ್ಕಂಥ ಕಾರ್ಮಿಕರು ಕೂಡ 2 ವೀಲರ್ಗಳಲ್ಲಿ ಬರ್ತಾಯಿದ್ದಾರೆ. ಮತ್ತು ರೈತರು, ಸುತ್ತಮುತ್ತಲಿರ್ತಕ್ಕಂಥ ರೈತರುಗಳು ಕೂಡ ದಿನನಿತ್ಯ ಓಡಾಡ್ತಕ್ಕಂಥ ಜಾಗ, ದನಕರುಗಳು ಬರ್ತಕ್ಕಂಥ ಜಾಗ ಭಾಳ ಧೂಳು ತುಂಬಿರೋದ್ರಿಂದ ಇಲ್ಲಿ ಭಾಳ ಆರೋಗ್ಯಕ್ಕೆ ಹಾನಿಕರ ಆಗೋಂಥ ಸಂದರ್ಭ ಸೃಷ್ಟಿಯಾಗಿದೆ. ಇದೇ ರೀತಿ ಧೂಳು ಬಂದರೆ ಮುಂದಿನ ದಿನದಲ್ಲಿ ಇಲ್ಲಿ ಓಡಾಡ್ತಕ್ಕಂಥ ಸ್ಥಳೀಯ ಜನರು ಕೂಡ, ಅಥವಾ ಕಾರ್ಖಾನೆಗಳಿಗೆ ಬರೋಂಥ ಜನ, ಅಥವಾ ಈ ರಸ್ತೆಯಲ್ಲಿ ಓಡಾಡೋಂಥ ಜನ, ಇವರೆಲ್ಲರೂ ಕೂಡ ಕ್ಯಾನ್ಸರ್ ಬರೋಂಥ ಸಂದರ್ಭಗಳು ಕೂಡ ಮುಂದಿನ ದಿನಗಳಲ್ಲಿ ಆಗ್ಬೋದು. ಯಾಕಂದರೆ ಅಷ್ಟು ಯಥೇಚ್ಛವಾದಂಥ ಧೂಳು ಬರ್ತಾಯಿದೆ. ಜೊತೆಗೆ ಇಲ್ಲಿ ಏನು ಇಂಡ್ಲವಾಡಿ ಕ್ರಾಸಿಂದ ಈ ಕಡೆ ಹೋಗೋಂಥ ರಸ್ತೆಗೆ ಸುಮಾರು ಒಂದು 10ರಿಂದ 15 ಹಳ್ಳಿಗಳು ಜನ ಓಡಾಡಬಹುದು, ಸಾವಿರಾರು ಜನ ಓಡಾಡ್ತಾರೆ. ಸೊ ಹಂಗಾಗಿ ಬಹಳ ತೊಂದರೆ ಆಗ್ತಾಯಿದೆ. ಈ ರಸ್ತೆನ ಇದೇನು ಒಬ್ರಿಗೋಸ್ಕರ ಆಗಬೇಕು ಅನ್ನೋದಲ್ಲ, ಇಡೀ ಒಂದು ಸಾರ್ವಜನಿಕವಾಗಿ ಇದು ಆಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಪಾಪ ಮಹಿಳೆಯರೆಲ್ಲ ಬಂದು ಕೂತ್ಕೊಂಡಿದ್ದಾರೆ. ಕಟ್ ಮಾಡಿ ಸರ್, ಮಹಿಳೆಯರೆಲ್ಲ ಬಂದು ಕೂತ್ಕೊಂಡಿದ್ದಾರೆ. ನೀನು ಹಂಗಾಗಿ ಇಲ್ಲಿ ರಸ್ತೆ ಕೆಲಸ ಆಗಬೇಕಾಗ್ತದೆ. ಜೊತೆಗೆ ಇವತ್ತು ಈ ಕಂಪ್ನಿಗಳವರು ಮತ್ತು ಇವರು ಟಿಪ್ಪರ್ ಗಾಡಿಗಳವರು ಇವರೆಲ್ಲರೂ ಕೂಡ ಭಾಳಷ್ಟು ಸಾರಿ ತಹಶೀಲ್ದಾರ್ ಸಮ್ಮುಖದಲ್ಲಿ ಮತ್ತು EO ಸಮ್ಮುಖದಲ್ಲಿ ಸಭೆಗಳು ಕೂಡ ಆಗಿದೆ. ಆದರೂ ಕೂಡ ಕೆಲವರು ಇವತ್ತೇನು ಕ್ರಷರವರು ಇಲ್ಲಿರ್ತಕ್ಕಂಥ ಸ್ಥಳೀಯರು ಹೇಳೋ ರೀತಿಯಲ್ಲಿ ಕ್ರಷರವರು ನಾವೇನೋ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಒಬ್ಬರು ಮಾಡೋಂಥ ಕೆಲಸ ಅಲ್ಲ. ಸೊ ಇಂಡಸ್ಟ್ರಿಯಲ್ಲಿ ಇರೋರು ತಾವು ಕೂಡ ಕೈ ಜೋಡಿಸ್ಬೇಕು. ಇದು ಕೈ ಜೋಡಿಸಿ ಮುಕ್ತವಾಗಿ ತಾವೆಲ್ಲರೂ ಕೂತ್ಕೊಂಡು ಸಾಮೂಹಿಕವಾಗಿ ಕೂತ್ಕೊಂಡು ತೀರ್ಮಾನ ಮಾಡಿ ಈ ಕೆಲಸನ ಮಾಡೋದು ದೊಡ್ಡ ವಿಚಾರ ಅಲ್ಲ. ಯಾಕಂದರೆ ಕಂಪ್ನಿ ಅಂದ ತಕ್ಷಣ ನಮ್ಮ ಕಂಪ್ನಿ ಅಂತ ಹೇಳ್ತೀವಿ.
ಈ ಕಂಪ್ನಿಗೆ ಬರೋ ಜನ ನಮ್ಮ ಕಂಪ್ನಿಯವರು ನಮ್ಮ ಹುಡುಗರು ಅಂತ ಎಲ್ಲ ಹೇಳ್ತೀರಿ. ಈ ಕಂಪ್ನಿ ನಮ್ಮದು, ಜನ ನಮ್ಮದು, ಒಳಗಡೆ ನಾವು ನೀಟಾಗಿರಬೇಕು, ಇದೆಲ್ಲ ನಿಮಗೆ ಗೊತ್ತಿದೆ. ಕಂಪ್ನಿ ಮುಂದೆ ರಸ್ತೆ ಅದು ನಿಮ್ಮದಲ್ವಾ, ಇದು ನಮ್ಮ ರಸ್ತೆ ಅನ್ನೋ ಭಾವನೆ ನಿಮ್ಗೆ ಬರಬೇಕಲ್ಲ. ಯಾವತ್ತು ಇದು ಕಂಪ್ನಿ ಮುಂದೆ ಇರ್ತಕ್ಕಂಥದ್ದು, ಇದು ನಮ್ಮ ರಸ್ತೆ, ಇಲ್ಲಿ ಓಡಾಡೋಂಥ ಜನ ನಮ್ಮವರು, ಆಮೇಲೆ ಇಲ್ಲಿ ಭೂಮಿ ಕೊಟ್ಟಿರ್ತಕ್ಕಂಥ ಸ್ಥಳೀಯರು, ಅವ್ರು ಭೂಮಿ ಕೊಟ್ಟಿರೋದ್ರಿಂದನೇ ನಾವಿಲ್ಲಿ ಕಂಪ್ನಿ ಮಾಡ್ಲಿಕ್ಕೆ ಆಗ್ತಾ ಇರೋದು. ಸೊ ಅವರಿಂದನೇ ನಾವಿಲ್ಲಿ ಅನ್ನ ತಿಂತೀವಿ. ಇವೆಲ್ಲವೂ ಕೂಡ ನೀವು ಆಲೋಚನೆ ಮಾಡಿದ್ರೆ ಇದು ಮಾಡೋಂಥದ್ದು ದೊಡ್ಡ ವಿಚಾರ ಅಲ್ಲ, ಬಟ್ ಮನಸ್ಸು ದೊಡ್ಡದಾಗಬೇಕಾಗ್ತದೆ. ಸೊ ಹಂಗಾಗಿ ಆದಷ್ಟು ಬೇಗ ಇದು ಇವತ್ತು ಎಲ್ಲರೂ ಕೂಡ ಭಾಳ ಶಾಂತ ರೀತಿಯಲ್ಲಿ ಕೂತಿದ್ದೀವಿ. ಯಾಕಂದರೆ ನಾವು ಇಲ್ಲೆಲ್ಲರೂ ಕೂಡ ಸಂವಿಧಾನಕ್ಕೆ, ಕಾನೂನಿಗೆ ಗೌರವ ಕೊಡೋಂಥ ಜನ. ಸೊ ಹಂಗಾಗಿ ಕಾನೂನು ರೀತಿಯಲ್ಲಿ ಭಾಳ ಗೌರವಯುತವಾಗಿ ಇಲ್ಲಿ ಕೂತ್ಕೊಂಡು ಹೋರಾಟನ ಮಾಡ್ತಾಯಿದ್ವಿ. ಇದನ್ನು ನೀವು ಮುಂದುವರಿಸಲಿಕ್ಕೆ ಬಿಡಬಾರ್ದು ಅನ್ನೋಂಥದ್ದು ನಮ್ಮಿದು. ನೀವೇನಾದರೂ ಇದನ್ನೇನೋ ನಾನು ನಿರ್ಲಕ್ಷ್ಯ ಮಾಡಿದ್ರೆ, ಏನೋ ಇವತ್ತು ಯಾರೋ ಕೆಲವರು ಬಂದಿದ್ದಾರೆ, ಕೂತ್ಕೊಂಡಿದ್ದಾರೆ, ಏನೋ ಒಯ್ದು ಹೋಗ್ತಾರೆ ಅಂತ ಭಾಳ ನಿರ್ಲಕ್ಷ್ಯನ ಮಾಡಿದ್ರೆ, ನಾಳೆಯಿಂದ ಇನ್ನಷ್ಟು ಜನ ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಕೂಡ ಒಟ್ಟಾಗಿ ಬರಬೇಕಾಗ್ತದೆ. ಈ ಜಾಗಕ್ಕೆ ಇವತ್ತು ಅಧಿಕಾರಿಗಳು ಎಲ್ಲರೂ ಕೂಡ ಬರೋಂಥ ಸ್ಥಿತಿ ನಿರ್ಮಾಣ ಆಗಬಾರ್ದು. ಯಾಕಂದರೆ ನೋಡಿ, ಇವತ್ತು ಸುಮ್ಮನೆ ಶಾಂತ ರೀತಿಯಲ್ಲಿ ಕೂತಿರೋದ್ರಿಂದ ಇಲ್ಲಿ ಯಾರು ಪೊಲೀಸ್ ಕೂಡ ಬಂದಿಲ್ಲ. ಯಾಕೆ ಹೇಳ್ರೆ, ಇವರು ಶಾಂತ ರೀತಿಯಲ್ಲಿ ಮಾಡ್ತಾರೆ, ಕಾನೂನು ರೀತಿಯಲ್ಲಿ ಮಾಡ್ತಾರೆ, ನಮಗೇನು ತೊಂದರೆ ಇಲ್ಲ ಅಂತ ಅವ್ರಿಗೂ ಕೂಡ ಗೊತ್ತಿದೆ. ಸೊ ಇದನ್ನೇ ನೀವೇನಾದರೂ ಅಡ್ವಾಂಟೇಜ್ ತೊಗೊಂಡು ನೀವು ಇದನ್ನು ನಿರ್ಲಕ್ಷ್ಯ ಮಾಡಿದ್ದೆ ಆದರೆ ನಾಳೆಯಿಂದ ಇನ್ನೂ ಉಗ್ರವಾದಂಥ ಹೋರಾಟನ ಮಾಡಬೇಕಾಗ್ತದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ.